ಹಲೋ, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗ್ಲಿಟರ್ ವರ್ಲ್ಡ್ ಉಷಾ. ಫಸ್ಟ್ ಆಫ್ ಆಲ್ ಕ್ಷಮೆ ಇರಲಿ, ವಿಡಿಯೋ ಅಪ್ಲೋಡಿಂಗ್ ಸ್ವಲ್ಪ ಲೇಟ್ ಆಯಿತು ಬಿಕಾಸ್ ಆಫ್ ಬ್ಯುಸಿ ಶೆಡ್ಯೂಲ್ಸ್. ಸೊ ಇನ್ನು ಲೇಟ್ ಮಾಡೋದು ಬೇಡ, ಕಮ್ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಎಸ್, ಇವತ್ತಿನ ಈ ವಿಡಿಯೋದಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ ಆಗಿ ಮೆಹಂದಿ ಡಿಸೈನ್ನ ಹೇಗೆ ಹಾಕ್ಬೋದು ಅಂತ ತೋರಿಸ್ತೀನಿ. ಈ ಡಿಸೈನ್ನ ಯಾರಿಗೆಲ್ಲ ಮೆಹಂದಿ ಬಗ್ಗೆ ನಾಲೆಡ್ಜ್ ಇಲ್ಲ, ಮೆಹಂದಿ ಡಿಸೈನ್ ಹೇಗೆ ಕ್ರಿಯೇಟ್ ಮಾಡ್ಬೇಕಂತ ಗೊತ್ತಿಲ್ಲ, ಹಾಕ್ಬೇಕನ್ನೋದು ಗೊತ್ತಿಲ್ಲ ಅನ್ನೋರು ಕೂಡ ಇದನ್ನ ಟ್ರೈ ಮಾಡ್ಬೋದು. ಅಷ್ಟು ಸಿಂಪಲ್ ಆಗಿದೆ ಆ್ಯಂಡ್ ಅಷ್ಟೇ ಬೇಗ ಆಗುತ್ತೆ. ಆ್ಯಂಡ್ ಇದು ತುಂಬ ಇಂಪಾರ್ಟೆಂಟ್. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಈ ಡಿಸೈನ್ಗೆ ಒಂದು ಟಿಪ್ ಇದೆ, ಅದು ಈ ವಿಡಿಯೋ ಮಧ್ಯದಲ್ಲಿ ನಾನು ಹೇಳಿರ್ತೀನಿ. ಸೊ ಎಲ್ಲೂ ಮಿಸ್ ಮಾಡ್ದಲೆ, ಸ್ಕಿಪ್ ಮಾಡ್ದಲೆ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಇಲ್ಲಿ ನಾನು ಟಿಪ್ ಏನು ಹೇಳ್ಬೋದು ಅಂದರೆ, ನೀವು ಇಯರ್ಬಡ್ನ ಅಟ್ಲೀಸ್ಟ್ ಒಂದು 2-3 ಇಯರ್ಬಡ್ಸ್ನ ಎಕ್ಸ್ಟ್ರಾ ಇಟ್ಕೊಂಡಿರ್ಬೇಕಾಗುತ್ತೆ. ಯಾಕಂದರೆ ನಾವು ಮುಂಚೆ ಯೂಸ್ ಮಾಡಿರೋಂಥ ಇಯರ್ಬಡ್ಸ್ನೇ ನಾವು ಫಿಂಗರ್ಸ್ಗೆಲ್ಲ ಯೂಸ್ ಮಾಡಿದ್ರೆ ಅದರಲ್ಲಿ ಪ್ರಾಡಕ್ಟ್ ಎಲ್ಲ ಮೆತ್ಕೊಂಡಿರುತ್ತೆ, ಅಂದರೆ ಮೆಹಂದಿ ಎಲ್ಲ ಮೆತ್ಕೊಂಡಿರುತ್ತೆ. ಸೊ ನಾವು ಡಿಸೈನ್ನ ಡ್ರ್ಯಾಗ್ ಮಾಡಿದಾಗ ಅದು ಕರೆಕ್ಟಾಗಿ ಡ್ರ್ಯಾಗ್ ಆಗಲ್ಲ, ತುಂಬ ಮೆಸ್ಸಿ ಅನಿಸುತ್ತೆ. ಸೊ ಒಂದು 2-3 ಇಯರ್ಬಡ್ಸ್ ಇಟ್ಕೊಂಡು ಫಿಂಗರ್ಸ್ ಡಿಸೈನ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಡ್ರ್ಯಾಗ್ ಮಾಡಿದ್ರೆ ನ್ಯೂ ಇಯರ್ಬಡ್ಸ್ ಅಲ್ಲಿ ಸ್ವಲ್ಪ ಡಿಸೈನ್ ನೀಟಾಗಿ ಕ್ಲಿಯರ್ ಆಗಿ ಕಾಣಿಸ್ತಾ ಹೋಗುತ್ತೆ. ಈ ಡಿಸೈನ್ನ ಯಾವುದಾದ್ರೂ ಒಂದು ಸ್ಮಾಲ್ ಫಂಕ್ಷನ್ಸ್ಗೆ ಎಲ್ಲ ಹಾಕೊಬೋದು. ಆ್ಯಂಡ್ ಈವನ್ ಮಕ್ಕಳಿಗೆ ಕೂಡ ಹಾಕ್ಬೋದು, ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಚಿಕ್ಕ ಕೈಗೆ. ಸೊ ಫೈನಲ್ ಲುಕ್ ಈ ಥರ ಇದೆ. ಹೇಗಿದೆ ಅಂತ ಕಮೆಂಟ್ ಮಾಡಿ ಆ್ಯಂಡ್ ಆಲ್ಸೋ ಶೇರ್ ಮಾಡಿ. ಈ ಥರ ಇನ್ನೂ ಹೆಚ್ಚು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.